ಹಾಯ್ ವೆಲ್ಕಮ್ ಬ್ಯಾಕ್ ಟು ನಳಿನಿ ಲಾಗ್ಸ್ ಇನ್ ಕನ್ನಡ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಜಾಮೂನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಮಾಡ್ಬೋದು. ಈಗ ಬನ್ನಿ, ನಾನು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ತುಂಬ ಸಾಫ್ಟಾಗಿರುವಂಥ ಜಾಮೂನ್ ರೆಸಿಪಿ ನೀವು ಕೂಡ ಮನೆಯಲ್ಲಿ ಮಾಡಬಹುದು. ಈಗ ಮೊದಲಿಗೆ 4ರಿಂದ 5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ. ಹಾಗೆ 3 ಟೇಬಲ್ ಸ್ಪೂನಷ್ಟು ತುಪ್ಪ, ಕಾಯಿಸಿ ಆರಿಸಿರುವಂಥ ಹಾಲು ಅರ್ಧ ಬಟ್ಲು. ತುಪ್ಪ ಇಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಅಡುಗೆ ಎಣ್ಣೆನೂ ಸಹ ನೀವು ಯೂಸ್ ಮಾಡ್ಕೋಬೋದು. ಇದಾದ ನಂತರ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ 2 ಗ್ಲಾಸಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಇವು ಪಾಕದ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀವು ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು 2 ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ಗೆ 2 ಗ್ಲಾಸಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ, ಸಾಕು. ಪಾಕ ಜಾಸ್ತಿ ತಿನ್ನೋಲ್ಲ ಮನೆಯಲ್ಲಿ, ಹಾಗೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಜಾಮೂನ್ ಪ್ಯಾಕೆಟು 2 ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡೆಡ್ ಆದರೂ ಜಾಮೂನ್ ಪ್ಯಾಕೆಟ್ನ ನೀವು ತೊಗೋಬೋದು. ಜಾಮೂನ್ ಉಂಡೆಗಳನ್ನು ಕರಿಯೋದಕ್ಕಾಗಿ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ನಾನು ಕರಿಯಲಿಕ್ಕೆ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಹಾಗಾಗಿ ಜಾಮೂನ್ ಪೌಡರ್ನೆಲ್ಲ ಸ್ವಲ್ಪ ಜರಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಜರಡಿ ಮಾಡಿಕೊಂಡೇ ಹಾಕ್ಕೊಳ್ಳಿ, ಏನಕ್ಕಂದರೆ ಮಧ್ಯೆ ಉಂಡೆಗಳೆಲ್ಲ ಸಿಗುತ್ತೆ. ಹಾಗಾಗಿ ಕಲಿಸುವಾಗ ಸ್ವಲ್ಪ ಗಂಟು ಉಳಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ಜರಡಿ ಮಾಡ್ಕೊಳ್ಳಿ. ನಾನು ತೊಗೊಂಡಿರುವಂಥ ಜಾಮೂನ್ ಹಿಟ್ಟಿಗೆ ನಾನು ಈಗ ಹಾಲನ್ನು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಹಾಲು ಹಾಕಿ ಕಲಿಸುವಾಗ ನೀವು ಒಮ್ಮೆಲೆ ನೀವು ಹಾಲನ್ನು ಹಾಕಿ ಯಾವುದೇ ಕಾರಣಕ್ಕೂ ಕಲಸೋಕೆ ಹೋಗ್ಬಿಡಿ. ಕಲಿಸ್ತಾ ನಾವು ಹಾಲಿನ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಹಾಲನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಹಿಟ್ಟಿಗೆಲ್ಲ ನೀಟಾಗಿ ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಇದನ್ನು ಕಲಸಿದಾದ ನಂತರ ನಾನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ಸಕ್ಕರೆಗೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಪಾಕ ಬೇಕು ಅಂತ ಅನ್ನೋರು ನೀವು 1 ಗ್ಲಾಸ್ ಸಕ್ಕರೆಗೆ ನೀವು 1.5 ಗ್ಲಾಸಷ್ಟು ನೀವು ನೀರನ್ನು ಹಾಕೋಬೇಕಾಗುತ್ತೆ. ಇಲ್ಲ ಸ್ವಲ್ಪ ತೆಳು ಪಾಕ ಬೇಕು ಅಂತ ಅನ್ನೋರು 1 ಗ್ಲಾಸ್ ಸಕ್ಕರೆಗೆ ನೀವು 2 ಗ್ಲಾಸಷ್ಟು ನೀವು ನೀರನ್ನು ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪ ಗಟ್ಟಿ ಪಾಕನೇ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಹಾಗಾಗಿ ಏಲಕ್ಕಿ ಪೌಡರ್ ತೊಗೊಂಡಿದ್ದೇನಲ್ಲ, ಏಲಕ್ಕಿ ಪೌಡರನ್ನು ಕೂಡ ನಾನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಬೇಗನೆ ಆಗಿಬಿಡುತ್ತೆ. ಗ್ಯಾಸ್ ಮೇಲೆ ಇಟ್ಬಿಟ್ಟು ಮತ್ತು ಅಲ್ಲಿ ಇಲ್ಲಿ ಹೋಗೋಕ್ಕೆ ಹೋಗಬೇಡಿ, ನೀವು ಚೆಕ್ ಮಾಡ್ಕೊಳ್ಳಿ. ಆಗಾಗ ಒಂದು ಎಳೆ ಪಾಕ ಬರಬೇಕು. ಈಗ ನೋಡ್ತಾ ಇರ್ಬೋದು, ಒಂದು ಅಂಟು ರೀತಿಯಾಗಿ ಒಂದು ಬೆಲ್ಟ್ ತೊಗೊಂಡು ಈ ರೀತಿ ಅಂದ್ಕೊಳ್ಳಿ, ಒಂದು ಸ್ವಲ್ಪ ಅಂಟು ರೀತಿಯಾಗಿ ಬರುತ್ತೆ. ಇವಾಗ ಪಾಕ ಇದು ರೆಡಿಯಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಪಾಕ ರೆಡಿ ಆಯಿತು ಅಲ್ವಾ, ಇದಕ್ಕೆ ಒಂದು ಪ್ಲೇಟ್ ಹಾಕಿಬಿಟ್ಟು ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಅದಾದ ನಂತರ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಲಿ ಸ್ವಲ್ಪ ಜಾಸ್ತಿ ಹೈ ಫ್ಲೇಮಲ್ಲೂ ನೀವು ಎಣ್ಣೆನ ಕಾಯಿಸ್ಕೋಬಾರ್ದು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೋಬೇಕಾಗುತ್ತೆ. ಈಗ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾನು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೈಗೆ ತುಪ್ಪ ಸೋರಿಕೊಂಡು ನಾವು ಹಿಟ್ಟು ನೆಂದಿದೆ, ಚೆನ್ನಾಗಿ ಸಾಫ್ಟಾಗಿ ನೆಂದ್ಕೊಂಡಿದೆ. ಆ ಹಿಟ್ಟನ್ನು ತೊಗೊಂಡು ನಾವು ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಗಮನದಲ್ಲಿ ಇಟ್ಕೋಬೇಕು ನೀವು ಅಂತಂದರೆ, ನಾವು ಉಂಡೆ ಮಾಡುವಾಗ ಉಂಡೆ ಯಾವ ಸೈಜಲ್ಲಿ ಮಾಡಿರ್ತೀವೋ ಹಾಗೆ ಪಾಕದಲ್ಲಿ ಹಾಕಿದಾಗ ಅದು ಡಬಲ್ ಆಗುತ್ತೆ. ಹಾಗಾಗಿ ನೀವು ಉಂಡೆಗಳ ಸೈಜನ್ನು ಕೂಡ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಎಲ್ಲ ಉಂಡೆಗಳನ್ನು ತುಪ್ಪ ಸವರ್ಕೊಂಡು ಉಂಡೆಗಳನ್ನು ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಬನ್ನಿ, ಎಣ್ಣೆ ಬಿಸಿಯಾಗಿದೆ ನೋಡೋಣ. ಈಗ ಎಣ್ಣೆ ಕಾದಿದೆ ಅಲ್ವಾ, ಒಂದೊಂದೇ ಉಂಡೆಗಳನ್ನೆಲ್ಲ ಬಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಉಂಡೆಗಳನ್ನು ಕರೀಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದು ಒಳಗಡೆ ಎಲ್ಲ ಬೆಂದಿರಲ್ಲ, ಮೇಲ್ಗಡೆ ಮಾತ್ರ ಸ್ವಲ್ಪ ಕಲರ್ ಬೇಗನೆ ಬಂದುಬಿಡುತ್ತೆ. ಹಾಗಾಗಿ ಈಗ ನೋಡ್ತಾ ಇರ್ಬೋದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಎಲ್ಲ ಉಂಡೆಗಳನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಚೆನ್ನಾಗಿ ಕರ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಉಂಡೆ ಕರ್ಕೊಂಡಿದ್ದಾಯಿತು. ಈಗ ಸಕ್ಕರೆ ಪಾಕದಲ್ಲಿ ಜಾಮೂನ್ ಉಂಡೆಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬಿಸಿ ಇರುವ ಸಕ್ಕರೆ ಪಾಕದಲ್ಲಿ ನೀವು ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಉಗುರು ಬೆಚ್ಚಗಿರಬೇಕಷ್ಟೇ ಪಾಕ. ಈಗ ನೋಡ್ತಾ ಇರ್ಬೋದು, ಎಲ್ಲ ಜಾಮೂನ್ ಉಂಡೆಗಳನ್ನು ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಪಾಕ ಜಾಮೂನ್ ಉಂಡೆಗಳ ಮೇಲೆ ಎಲ್ಲ ಸ್ವಲ್ಪ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಮುಚ್ಚಿಬಿಟ್ಟು ನೆನೆಯಲಿಕ್ಕೆ ಬಿಟ್ಟಿದ್ದೆ. ಈಗ ನೋಡ್ತಾ ಇರ್ಬೋದು, ತುಂಬಾ ಸಾಫ್ಟಾಗಿತ್ತು, ತುಂಬಾ ಚೆನ್ನಾಗಿತ್ತು ಜಾಮೂನ್ ಅಂತೂ. ರೆಡಿಯಾಗಿರುವಂಥ ಜಾಮೂನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋದಷ್ಟೇ. ಈಗ ನಾನು ಥ್ಯಾಂಕ್ ಯು ಸೋ ಮಚ್. ನಾನು ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬಿಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.